ಜನ್ಮನ ಪ್ರಾರಬ್ಧ ಈ ಜನ್ಮದಾಗ ಬಾಯಿ ಇಲ್ದಂಗ ಕೈ ಇಲ್ದಂಗ ಮಾಡ್ಯದ. ನೀವಿ ಏನ್ ಮಾಡ್ತೀರಿ ಅದ ಮುಂದಿನ ಜನ್ಮದಾಗ. ಇವತ್ತು ಹೊಲ್ದಾಗ ಬಿತ್ತಿ ಬಂದ್ರಿ ಅಂದ್ರ ಒಂದೇ ಬರ್ತೈತಿ, 6 ತಿಂಗಳ ಆದ್ಮೇಲೆ ಬರ್ತತಿಲ್ಲ. ಹಂಗೆ ಅದು ಮರಳಿ ಮತ್ತೆ ನಿಮಗ್ ಬರೋದ. ಅದಕ್ಕಾಗಿ ಎಲ್ಲರೂ ಮ್ಯಾಲ್ ಕೈ ಮಾಡಿ ವಿಠಲ ವಿಠಲ ಬಾಯಿಲೆ ಅನ್ನೋದ. ಮತ್ತ ಹಿಂಗ ಬಡ್ಕೋಬಾರ್ದ್ರ, ಕೈ ತೆಳಗ್ ಕೈ ಬಡ್ಕೊಂಡ್ರಿ ಅಂದ್ರ ಮುಂದಿನ ಜನ್ಮದಾಗ ಮನುಷ್ಯ ಏನಾಗಿ ಹುಟ್ಟು ಬರ್ತಾನಂತ, ಕಪ್ಪಿಯಾಗಿ ಹುಟ್ಟು ಬರ್ತಾನ. ಕಪ್ಪಿಯಾಗಿ ಮತ್ ಕಪ್ಪಿಯಾಗಿ ಹುಟ್ಟಬೇಕಂದ್ರ ತೆಳಗ ಬಡಿರಿಲ್ಲ. ಏನ ಮನುಷ್ಯ ಆಗೇ ಹುಟ್ಟು ಬರ್ಬೇಕು. ಭಗವಂತನ ಸೇವಾನ ಮಾಡ್ಬೇಕಂದ್ರ ಎಲ್ಲರೂ ಮ್ಯಾಲ ಕೈ ಮಾಡ್ಬೇಕಂತ ಹೇಳುತ್ತಾ ಜಯ ಜಯ ಕುಮಾರ್ ಆದ್ರೂ ಒಬ್ಬೊಬ್ರು ನೋಡಿದೆ ನಾನು, ಹ್ಯಾಪಿ ಆದ್ರೂ ಚಿಂತಿಲ್ಲ, ಕೈ ಮ್ಯಾಗ ಮಾಡೋದಂದ್ರು. ಅಂದ್ರ ಮನುಷ್ಯಂದು ಯಾವ ಗುಣ ಅಂದ್ರ ಮೊದಲು ಅಭಿಮಾನ ಹೋಗ್ಬೇಕಂತ. ಯಾಕಂದ್ರ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಸೀರೆ ಸೆಳೆವಾಗ ಒಂದು ಕೈ ಬಗಲಾಗ ಹಿಡಿದಿದ್ರಂತೆ, ಒಂದು ಕೈ ಮ್ಯಾಲ ಹಿಡಿದಿದ್ರು. ರುಕ್ಮಣಿ ಅಂದ್ಲು, ದುಶ್ವಾಸನ ನಿನ್ನ ಸಿರಿ ಸೆಳಾಕತ್ತಾನ, ಮೊದಲ ಆ ಸಿರಿಯನ್ನು ಉಳಿಸ್ಕೋ. ನೀನು ಬಹಳ ಪ್ರೇಮದಿ ದ್ರೌಪದಿ ಮೇಲ. ಸುಭದ್ರ ನಿನ್ನ ಸಂತ ತಂಗಿ, ನಿನ್ನ ಪ್ರೇಮದ ತಂಗಿ ಯಾರ? ದ್ರೌಪದಿ ಪ್ರೇಮದ ತಂಗಿದ. ಆಕಿ ಮಾಡ ಹೊಂಟದ. ಮಾಡ ಅಂದ್ರೆ ಏನು? ಪ್ರಾಣ ಹೋದಂತೆ. ಮಾಡ ಹೋದ್ಮ್ಯಾಲ ಈ ಪ್ರಾಣ ಇದ್ದು ಉಪಯೋಗಿಲ್ಲ ಅಂತ. ಮಾಡ ಹೊಂಟದ, ಹೋಗಂದ ಕೃಷ್ಣಗ. ಅವೇನಂದಾರಿ ಕೃಷ್ಣ? ಇನ್ನೂ ಒಂದು ಕೈ ಹಿಡ್ಕೊಂಡಾಳ ಆಕಿ ತೆಳಗ. ಆಕಿದ ಅಭಿಮಾನ ಕಾಡೈತಿ. ಎರಡು ಕೈ ಯಾವಾಗ ಮ್ಯಾಲ ಎತ್ತಾಳ ಅವಾಗ ಹೋಗ್ತೇನೆ ಅಂದಾರಿ ಕೃಷ್ಣ ಅಂದ. ಆಕಿ ಮರ್ಯಾದನೆ ಹೊಂಟೈತಿ ಭಗವಂತ. ಹೋಗಂದ್ಲ ರುಕ್ಮಾದೇವಿ. ಇಲ್ಲ, ಎರಡು ಕೈ ಮ್ಯಾಲ ಎತ್ತಲು ಹೋಗೋದಿಲ್ಲ ಅಂತ. ಯಾವಾಗ ದುಶ್ವಾಸನ ಸಿರಿ ಸೆಳೆಯುತ್ತಾ ಹೋದ, ಕಡೆ ಚುಂಗ್ ಅಷ್ಟೇ ಇತ್ತು. ನನ್ನ ಮರ್ಯಾದೆ ಹೋತೋ ಪರಮಾತ್ಮ, ನನ್ನ ಹುಟ್ಟಿಸಿದವ ನೀ ನೋಡ್ಲಿಲ್ಲ ಅಂದ್ರೆ ನೀ ಅಂತ ದೇವ್ರಂತ ಮ್ಯಾಗ ಎರಡು ಕೈ ಎತ್ತಿದ್ರು. ದೇವ್ರ ಏನ್ ಮಾಡಿದ? ತನ್ನ ಮೈ ಮ್ಯಾಲಿರುವಂತ ಶೆಲ್ಲೆಯನ್ನ ಸೆಳೆದ. ದುಶ್ವಾಸನ ಸೀರಿ ಜಗ್ಗಿ ಓಡಿ ಹೋದ. ಎಷ್ಟು ಜಗ್ಗಿದ್ದಾರೆ, ಎಷ್ಟು ಸೀರಿ ಜಗ್ಗಿದ್ದ ದುಶ್ವಾಸನ? 6 ಲಕ್ಷ ಸೀರೆ ಜಗ್ಗಿದ್ದ. 6,60,660 ಸೀರೆ ಪರಮಾತ್ಮ ಕೊಡುವಂತಾವು. ಅದ್ರೊಳಗ 6 ಲಕ್ಷ ಸೀರೆ ಗುಂಡು ಬಿದ್ದಂಗ ಬಿದ್ದಿತ್ತು. ದ್ರೌಪದಿ ಕಣ್ಣು ತೆಗಿ ಅಂದ. ನನ್ನ ಮರ್ಯಾದೆ ಹೋಗಿತ್ತಂದ ಮೇಲೆ ನನ್ನ ಪ್ರಾಣ ಹೋದಂತೆ, ಈಗಾಗ ಬಂದಿನಿ ದೇವರಾಗ. ಯಾರ? ದ್ರೌಪದಿ. ಕಣ್ಣು ತೋರುತ್ತಿದ್ದಲ್ಲ ದ್ರೌಪದಿ, ನನ್ನ ಮ್ಯಾಲ ನಿನ್ನ ಅತಿ ಪ್ರೇಮ. ವಿಟುವಾಚೆ ಕೈಸಾ ಪ್ರೇಮ ಭಾವ. ನನ್ನ ಮ್ಯಾಲ ನಿನ್ನ ಪ್ರೇಮ ಭಾವ ತುಂಬಿಕೊಂಡದ. ನಿನ್ನ ಮರ್ಯಾದೆ ಹೋದ್ರ ಅದು ನಂದು ಹೋದಂಗ ಅಂತ ಪರಮಾತ್ಮ. ನಿನ್ನ ಮರ್ಯಾದೆ ಹೋದ್ರ ನಂದು ಹೋದಂಗ, ನಿನ್ನ ಮರ್ಯಾದೆ ಹೋಗಾಕ ನಾ ಬಿಟ್ಟಿಲ್ಲ ಅಂದ. ಕಣ್ಣು ತೆಗದ್ ನೋಡ್ತಾಳ. ಹುಲಿಯಾರ್ದ ಗುಡ್ಡದ ರಾಶಿ ಬಿದ್ದಂಗ ಬಿದ್ದಿತ್ತಂತ ಸೀರೆದು. ದುಶ್ವಾಸನ ಅವಾಗ ಹುಡುಗ್ಯಾನ, ನೀ ಯಾವಾಗ ಒಂದು ಕೈ ಹಿಡ್ಕೊಂಡಿದ್ದಿ, ಮ್ಯಾಗ ಮಾಡಿದಿಲ್ಲ, ಅವಾಗ ಬಂದು ನಿನಗೆ ಸೀರೆ ಬಿಟ್ಟೇನ. ಅದು ಎಷ್ಟು ಸೀರೆ ಬಿಟ್ಟೆ ಅಂತ ಕೇಳಿದ ಅಂತ ದ್ರೌಪದಿ. 60,000 ಸೀರೆ ಬಿಟ್ಟೇನಂದ. 6 ಲಕ್ಷ ಸೀರೆ ಬಿಟ್ಟೇನಂದ ಕೃಷ್ಣ. ಎಷ್ಟು? 6 ಲಕ್ಷ. ಮತ್ತ ಹಿಂದೆ ಇಂಥ ಆಪತ್ತು ಬಂದ್ರ ನಿನ್ನ ಕಡೆ ಎಷ್ಟರ ಸೀರೆ ಅದಾವಂತ ಪರಮಾತ್ಮ ದ್ರೌಪದಿ.
ಅವಾಗಲ್ಲ 6 ಲಕ್ಷ ಬಿಟ್ಟನೀಗ ಮುಂದೆ 60,660 ಸೀರೆ ಉಳ್ದಾವ. ಇವು ಯಾವ ಎಲ್ಲಿ ಬಂದ್ರ ನೀ ಮಾಡಿದ ಪುಣ್ಯ ಇದೆ ಅಂತಂದು ಪರಮಾತ್ಮ. ಅದೆಂತದ? ನಾನು ಧ್ರುವಾಸಮಣಿ, ನಾನು ಚಿಕ್ಕಿ ಒಳಗ ಸೂರ್ಯ ಚಂದ್ರರು, ನಾನು ಮೃಗದೊಳಗ ಆಣಿಯೂ ನಾನು, ಐರಾವತವೂ ನಾನು, ಮನುಷ್ಯನೊಳಗ ಮನಸ್ಸು ನಾನು, ಎಲ್ಲರ ನೀರಿನೊಳಗ ರಸ ಗಂಧವ ರಸವು ನಾನಿರ್ಲಿಲ್ಲ ಅಂದ್ರೆ ನಿಮ್ಗೆ ನೀರು ರುಚಿ ಹತ್ತೋದಿಲ್ಲ. ಎಲ್ಲದರೊಳಗೂ ನಾನಿದ್ದೀನಿ. ಯಾವಾಗ ದುರ್ವಾಸ ಮುನಿಗೆ ಆಪತ್ತಿನ ಕಾಲದಾಗ ನೀ ಯಾವಾಗ ಒಂದು ಸೀರೆಯನ್ನ ಹರಿದು ಕೊಟ್ಟಿದ್ದಲ್ಲ, ಅದ ಪುಣ್ಯ ನಿನಗೆ ಐತಿ ಅಂದ. ಯಾರ? ಪಾಂಡುರಂಗ ಹೇಳಿದ, ಕೃಷ್ಣ ಹೇಳಿದ. ಅವಾಗ ಆಯ್ತು ಭಗವಂತ, ನನ್ನ ಮರ್ಯಾದೆಯನ್ನು ಉಳಿಸಿದೆ ಅಂದ್ರ ನಿನ್ನಂತ ದೇವರಿಲ್ಲ ಅಂತ ಹೇಳಿ ಏನ್ ಮಾಡಿದಳು? ಅವನ ಪಾದಕ್ಕೆ ಬಿದ್ದು ಕೊಂಡಾಡಿದಳು. ಅದಕ್ಕೆ ಮನುಷ್ಯನಿಗೆ ಭಾವ ಬೇಕು. ಅದಕ್ಕೆ ಇವತ್ತ ನನ್ನ ಗಂಡ, ನನ್ನ ಹೆಣ್ಣ ಮಕ್ಕಳು, ಗಂಡ ಮಕ್ಕಳು ಇವೆಲ್ಲ ಏನೈತಿ ಅಂದ್ರ ನಿಮಿತ್ತ. ಇದು ನಿಮಿತ್ತಾಚೆ ದಂಡೆ ಕೇಲೆ ಆಸೆ ಪ್ರಾಣಿ, ಮಾಜಿ ಮರಣಿ ಗರ್ತಗೇಲ. ಇದ್ರೊಳಗೆ ಯಾರೊಬ್ರು ಹೊಂಟ್ರ ಅವ್ರ ಹಿಂಬಾಲ್ ಹೋಗಾರದೇವೇನು? ಬಾಳ ನನ್ನ ಗಂಡ ಚಲೋ ಐತ ಅವ್ರ ಹಿಂಬಾಲ್ ಹೊಕ್ಕೇನ್ ಅಂದವ್ರದಾರ ಇಲ್ಲ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಂದ್ರ ಒಳ್ಳೆ ಗುಣ ಬೇಕು. ನಾವೇನ್ ಬೇಡ್ಕೋದು ಪರಮಾತ್ಮಗಂದ್ರ ನಮಗ್ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಧರ್ಮಧಾರಿ ಕೊಡು, ನಿನ್ನ ವರ್ಣನೆ ಕೇಳುವಂತ ಶಕ್ತಿ ಯುಕ್ತಿ ಕೊಡು, ಜ್ಞಾನ ವಿಜ್ಞಾನ ಚಾಪಣ್ಯ ಯಜಂತೋ ಮಾಮು ಪಾಸತಿ. ಜ್ಞಾನ ವಿಜ್ಞಾನ ಸಹಿತ ನಮಗೂ ಕೊಡು, ನಿನ್ನ ಸದಾ ಬರುವಂತ ಭಾವ ಕೊಡು ಅಂತ ಕೇಳಬೇಕು. ಇಷ್ಟು ಕೇಳಿದ್ದ ಕರೆಯಿದ್ರ ಪರಮಾತ್ಮ ಏನಂತಾನ? ಸದಾ ಕಾಲ ನನ್ನ ಕೃಪಾಶೀರ್ವಾದ ನಿನ್ನ ಮ್ಯಾಲ ಇರ್ತೈತಿ ಅಂತಾನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರುಚಿಯ ಮುಖಿ ಇಲ್ಲ ಬ್ರಹ್ಮಜ್ಞಾನ. ನೋಡ್ರಿ, ನಕಳೆ ಪ್ರೇಮ ಕೋಣ ಬಿಟ್ಟು ಬಾಚೆ. ಇಲ್ಲಿ ಮುಂದೆ ಏನ್ ಹೇಳತ್ತಾನ? ಕರಿಜೋ ಸೃಷ್ಟಿಚ ರಚನ ತಯಾ ನಕಳೆ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ನಿಮಗಲ್ಲ, ಬ್ರಹ್ಮಗ ತಿಳಿದಿಲ್ಲಂತ. ಬ್ರಹ್ಮಗ ನೀವೇನ್ ತಿಳ್ಬೋದದ? ಅದಕ್ಕೆ ಏನಂತಾನ ಪರಮಾತ್ಮ? ಬ್ರಹ್ಮಗ ಯಾಕೆ ತಿಳಿಲಿಲ್ಲ ಅಂದ್ರ ಗುರುವನ್ನು ಶಬ್ದ ಮಾಡ್ಕೊಂಡಿರ್ಲಿಲ್ಲ, ಅದಕ್ಕೆ ಬ್ರಹ್ಮಗ ತಿಳಿದಿಲ್ಲ. ಗುರುಚಿಯ ಮುಖಿ ಹೋಗಿಲ್ಲ ಬ್ರಹ್ಮಜ್ಞಾನ. ಯಾರನ್ನ ಮಾಡ್ಕೊಂಡ? ಬ್ರಹ್ಮದೇವ್ ಯಾರನ್ನ ಮಾಡ್ಕೊಂಡ? ಗುರುವಿನ ನಾರಾಯಣನ ಮಾಡ್ಕೊಂಡ. ನಾರಾಯಣನ ಪಾದಕ್ಕೆ ಬಿದ್ದ ಬ್ರಹ್ಮದೇವ ಹೋಗಿ. ಅವಾಗ ನೀನು ಸೃಷ್ಟಿ ಮಾಡ್ದವದಿ ಕರೀಜೋ ಸೃಷ್ಟಿಚ ರಚನ ತಯಾನ ಕಳೆ ಬ್ರಹ್ಮಜ್ಞಾನ. ನಿನಗೆ ಯಾಕೆ ಬ್ರಹ್ಮಜ್ಞಾನ ಆಗಿಲ್ಲ? ನಿನಗೇನ್ ಬೇಕಂದಾಗ ನಾರಾಯಣನ ಎಡಗಾಲ ಕಿರ್ಬಳ್ಳ ಉಗುರ ಕಣ್ಣಾಗ ಕಾಣ್ತಿತ್ತಂತೇನೋ, 14 ಲೋಕದ ಸಂಪತ್ತು ಕಾಣಾಕತ್ತಿತ್ತು. ನೀ 14 ಲೋಕ ಮಾಡ್ದಾದಿ ಬ್ರಹ್ಮ ಅಂತ ಯಾರ? ಹರಿ ಅಂದ. 14 ಲೋಕದ ಸಂಪತ್ತು ತಗೊಂಡು ಏನ್ ಮಾಡ್ಲಿ? 14 ಲೋಕದ ಸಂಪತ್ತ ನಿನ್ನ ಎಡಗಾಲಿನ ಉಗುರ ಬರೇ ಕಿರುಬಳಿ ಉಗುರ ಕಣ್ಣಾಗದ ಇಷ್ಟು ಸಂಪತ್ತು. ಇದೆಲ್ಲ ಏನ್ ಬೇಡಪ್ಪ, ನಾ ಸೃಷ್ಟಿ ಮಾಡ್ದಾವಾದ್ರೂ ನನಗೆ ಜ್ಞಾನ ಆಗಿಲ್ಲ, ನನಗೆ ಮೊದಲು ಜ್ಞಾನ ಮಾಡಸ ಅಂತ ಹೇಳಿದ್ರು. ಅವಾಗ ಹರಿ ಏನ್ ಮಾಡಿದ? 4 ಶ್ಲೋಕದಿಂದ ಉಪದೇಶ ಮಾಡಿದ ಬ್ರಹ್ಮಗ. ಬ್ರಹ್ಮ ಯಾರಿಗೆ ಮಾಡಿದಾರಿ? ಮಾನಸಪುತ್ರ ನಾರದನಿಗೆ 3 ಶ್ಲೋಕದಿಂದ ಮಾಡಿದ. ನಾರದ ಯಾರಿಗೆ ಮಾಡಿದ್ರು? ವ್ಯಾಸನಿಗೆ ಮಾಡಿದ ಮಹಾರಾಜ್. 2 ಶ್ಲೋಕದಿಂದ ವ್ಯಾಸನಿಗೆ ಮಾಡಿದ. ವ್ಯಾಸ ಯಾರಿಗೆ ಮಾಡಿದ? ಸುಕುಮುನಿಗೆ ಮಾಡಿದ. ಸುಕುಮುನಿ ಯಾರಿಗೆ ಮಾಡಿದ? ಪರೀಕ್ಷಿತ್ ರಾಜಗ ಮಾಡಿದ. ಪರೀಕ್ಷಿತ್ ರಾಜ ಯಾರಿಗೆ ಮಾಡಿದ? ಜ್ಞಾನ ಜಗತ್ತಿಗೆಲ್ಲ ಮಾಡಿದ. ಜಗತ್ತೆಲ್ಲ ಜನ ಜ್ಞಾನವಂತರಾಗಲಿ ಅಂತ ಉಪದೇಶ ಮಾಡಿದ. ಗುರುಚಿಯ ಮುಖಿ ಹೋಗಿಲ್ಲ ಬ್ರಹ್ಮಜ್ಞಾನ ನಕಳೆ ಪ್ರೇಮ ಕೋಣ ಬಿಟ್ಟು ವಾಚೆ. ನಾನನ್ನು ನಮ್ಮಂತೇಳಿದ್ರ ಯಾವ ಜ್ಞಾನ ನಮಗಾಗುವುದಿಲ್ಲ. ನೋಡ್ರಿ ಹಂಗಾರ ಒಂದೀಗ ನಿಮ್ಮ ಮನೆ ಒಳಗ ಕಸ ಅದು ಇದ್ದಿತ್ತಂದ್ರ ಯಾರ ಸಂದ್ರು ಏನಪ್ಪ ಕಸ ಇತ್ತು ಬ್ಯಾಡ ಬರಿ ಹೊರಗಂತ, ಹೌದಿಲ್ಲ? ನಿನ್ನ ಒಳಗ ಕಸ ಇತ್ತಂದ್ರ ನಿನ್ನ ಒಳಗ ಸಂಪತ್ತು ಜ್ಞಾನ ಹೆಂಗ ಬರ್ತೈತಿ?
ಬರೀ ಮನಿ ಒಳಗೆ ಹೋದ್ರ ಅಲ್ಲಿ ಕಸ ಇದ್ರು ಹೋಗುದಿಲ್ಲ ನಾವು. ಈ ಬಾಳ ಖರಾಬ್ ಇಟ್ಟಾರ್ರಿ ಮನಿ ಅಂತೇಳಿ. ಹಂಗ ನಮ್ಮ ಶರೀರ ಅನ್ನೋದು ಹೊಸ ಇದ್ದಿದ್ದಕ್ಕರ ಇದ್ರ ನಮ್ಮೊಳಗ್ ನಾವು ಸಂಪತ್ತು ಹುಡುಕ್ಲಿಂದ್ರು ಆ ಸಂಪತ್ತು ನಮ್ಮೊಳಗ್ ಹೋಗ್ತದ. ಸಂಪತ್ತು ಒಳಗ್ ಹೋಗ್ಬೇಕಾದ್ರ ಶರೀರನ್ನು ಹೊಲ ಹಸ ಆಗಬೇಕಂತ. ಶರೀರನ್ನು ಹೊಲ ಹಸ ಆಗ್ಬೇಕ. ಗುರುಚಿಯ ಮುಖಿ ಹೋಯಲು ಬ್ರಹ್ಮಜ್ಞಾನ ನಕಳೆ ಪ್ರೇಮ ಕೋಣ ಬಿಟ್ಟು ಬಾಚಿ. ದೇವರು ಏನು ಕೊಟ್ಟು ಹೊಲಿತಾನಂದ್ರ ಬರ ಪ್ರೇಮ ಮಾಡಿದ್ರೆ ಸಾಕು, ಹೊಲಿತಾನ ದೇವ್ರು. ಬಿಟ್ಟು ಬಾಚೆ ಕೈಸಾ ಪ್ರೇಮ ಭಾವ. ತುಕಾಮಣಿ ಸಾಂಡ ಜಾಣ ವೆಚ್ಚ ಕ್ಷೀಣ. ನಿನಗೆ ಯಾವಾಗ ಪುರ್ಸೋತಿರ್ತೈತಿ ಅಂದ್ರ ಬರೀ ಒಮ್ಮೆ ಕ್ಷೀಣದಾಗ ನನಗೆ ಕುಳ್ಳ ಇರ್ತೈತಿ. ಕ್ಷೀಣದಾಗ ಅಷ್ಟೇ ಇಟ್ಟಲ್ಲ ಅಂದಿಲ್ಲ ನಾನು, ಹೌದಾ? ಸದಾ ನಿನ್ನ ಶರೀರದೊಳಗೆ ಇಟ್ಟಲ್ ಬಿಟ್ಟಲ್ಲ ಅಂದೇನಿ. ಜಾಂಡ ವೆಚ್ಚ ಕ್ಷೀಣ ತುಕಾಮಣೆ ಸಾಂಡ ಜಾಣ ವೆಚ್ಚ ಕ್ಷೀಣ ಬಿಟ್ಟು ಬಾಚೆ ಕೂಣ ಜಾಣತೆ ಸಂತು. ಸಂತ ಆಗ್ಬೇಕಾದ್ರೆ ಈ ಜಗತ್ತಿನೊಳಗ ನಂದ್ ಯಾವುದು ಇಲ್ಲ, ನಾನು ಅನ್ನುವಂಥದ್ದು ನಂದಿಲ್ಲ, ಎಲ್ಲ ನಿಂದೈತೆ ಅಂತ ತನ್ನ ಮನಿ ಮಾರು ಎಲ್ಲ ಸರಿಸಿ ಹಿಂದಕ್ಕೆ ಒಗದ. ಸಾಂಡ ಒಗದ. ಯಾವಾಗ ಒಗದ ಅವ ಸಂತನಾದ. ಜಗತ್ತಿನೊಳಗೆ ಸಂತನಾಗಿ ಜಗತ್ತನ್ನ ಕಲ್ಯಾಣ ಮಾಡಿದ. ತುಕಾರಾಮರು ಈ ಭಾರತ ದೇಶದೊಳಗೆ ಎಲ್ಲರನ್ನು ಕಲ್ಯಾಣ ಮಾಡಿದ. ನೀವು ಸಂತರಾಗ ಬರೀ ನಮ್ಮ ಮನಿ ಒಳಗ ಸಂತತಿ ಅನ್ನೋದ ಜ್ಞಾನ ಮಾಡ್ಕೊಳ್ದಾಗ್ಬಾರ್ದು. ಅದಕ್ಕೆ ಇಲ್ಲೇಂತಾರ ತುಕಾರಾಮರು, ನೀವು ಒಗದ ಮಾಡಬೇಡ್ರಿ. ಹೆಂಗ ಹೇಳತ್ತಾರ ಗೊತ್ತೇನ್ರಿ? ಒಂದು ಹೂವಿನ ಮ್ಯಾಲ ಒಂದ ಬ್ರಹ್ಮರ್ ಹುಳ ಹೋಗಿ ಕುಂತಿರ್ತೈತಿ. ಅದು ಹೂವ ಕೆಡಸಂಗಿಲ್ಲ, ಆ ರಸ ಬಿಡೋಂಗಿಲ್ಲ. ರಸ ಕುಡಿದು ಬಿಟ್ಟಿಲ್ಲ, ಹೂ ಕೆಟ್ಟಿಲ್ಲ. ಹಂಗೇನಂತಾರ, ಸಂಸಾರ ಕೆಟ್ಟಿರಬಾರ್ದು, ಪಾರ್ ಮಾಡ್ತಾ ಬಿಟ್ಟಿರಬಾರ್ದು. ಸಂಸಾರ ಇವತ್ತು ಕೆಟ್ಟಿರಬಾರ್ದು, ಪಾರ್ ಮಾಡ್ತಾ ಬಿಟ್ಟಿರಬಾರ್ದು. ನೀವು ಹಿಂಗ ನನ್ನ ಕಡೆ ತಿರುಗಿದ್ದ ಕರೆ ಇದ್ರ ನಿಮಗೇನದೇನೆ ಅಂದ್ರ, ಈಗ ನಿಮ್ ಮನೆಗೆ ನೀವ್ ಹೆಂಗ್ ಓನರ್ ಅದಿರಿ, ತುಕಾರಾಮ್ ಅಂತಾನ ನಾ